ಇನ್ನು ಬಿಪಿಎಲ್ ಗೊಂದಲ ಮುಂದುವರೆದಿದೆ. ಗ್ಯಾರಂಟಿ ಕೊಡೋಕೆ ಆಗ್ತಿಲ್ಲ ಅಂತ ಬಿಪಿಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಅಂತ ಬಿಜೆಪಿ ಆಪಾದಿಸಿದೆ. ಜಾತಿ ನೋಡಿ ಕಾರ್ಡ್ ರದ್ದು ಮಾಡ್ತಿದ್ದಾರಂತೆ. ಇದು ನಿಜವೇ ಆದರೆ ಘೋರ ಅನ್ಯಾಯ ಎಂದಿದೆ. ರೇಷನ್ ಕಾರ್ಡ್ ರದ್ದತಿ ಕೂಡಲೇ ನಿಲ್ಲಿಸದಿದ್ರೆ ಇದರ ವಿರುದ್ಧವೂ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದೆ. ಆದರೆ ಸರ್ಕಾರದ ಮಂದಿ ಮಾತ್ರ ರಾಜ್ಯದಲ್ಲಿ 80% ಮಂದಿ ಬಡವರು ಅಂತ ತೋರಿಸಿದ್ದಾರೆ. ಇದು ನಿಜಾನಾ? ಬಿಪಿಎಲ್ ಕ್ಲೀನ್ ಮಾಡಬೇಕಲ್ವಾ? ಈಗ ಬಿಜೆಪಿಗೆ ಬೇಕಾ ಬೇಡವಾ ಈ ವಿಷಯ? ಬಿಜೆಪಿ ಬಿಪಿಎಲ್ ಎಪಿಎಲ್ ಕಾರ್ಡ್ ವಿಷಯದಲ್ಲಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಬಿಪಿಎಲ್ಗೆ ಯಾರು ಅರ್ಹರಲ್ವೋ ಅವರು ಎಪಿಎಲ್ ಅಲ್ಲಿ ಇರ್ತಾರೆ, ಅದನ್ನೇನು ತೆಗೆದುಹಾಕಲ್ಲ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಪ್ರಕಾರ 11ರಿಂದ 12 ಲಕ್ಷ ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ತೆಗೆದುಹಾಕುವಂತ ಒಂದು ಸಂಚನ್ನ ಮಾಡಿದ್ದಾರೆ. ರೇಷನ್ ಕಾರ್ಡ್ ರದ್ದತಿಯನ್ನ ಕೂಡಲೇ ನಿಲ್ಲಿಸಬೇಕು. ಇದು ಬಿಪಿಎಲ್ ಕಾರ್ಡ್ ಅನ್ನ ಲಕ್ಷಾಂತರ ಜನಕ್ಕೆ ಬಿಪಿಎಲ್ ಕಾರ್ಡ್ ಅನ್ನ ಹಿಂದೆ ಪಡೆಯುವಂತ ಕೆಲಸಗಳನ್ನ ಇತ್ತಿದ್ದಂತ ಸೌಕರ್ಯವನ್ನು ನೀವು ಕೊಡೋದು ಬಿಡಿ. ನಿಮ್ದು ಡೋಂಗಿ ಗ್ಯಾರಂಟಿ, ನಿಮ್ಮ ಡೋಂಗಿ ಗ್ಯಾರಂಟಿಯನ್ನ ತಾತ್ಕಾಲಿಕ ಗ್ಯಾರಂಟಿ ಪಾಪ ಮೊದಲಿಂದ ಬಡವ ತಿನ್ನ ಅನ್ನಕ್ಕೂ ಕಲ್ಲು ಹಾಕಕ್ ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಾತಿ ಹುಡುಕಿ ಬಿಪಿಎಲ್ ಕಾರ್ಡ್ ಕಟ್ ಮಾಡಿದ್ದಾರೆ. ಏನಾದ್ರು ಆ ರೀತಿಯ ಆಪಾದನೆ ನಿಜ ಆಗಿದ್ರೆ ಘೋರ ಅಪರಾಧ ಆಗುತ್ತೆ, ಪರಮಾನ್ಯಾಯ. ಕರ್ನಾಟಕ ರಾಜ್ಯದಲ್ಲಿ 75ರಿಂದ 80% ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಇದು ಸಾಧ್ಯವಾ? ಇದು ಸಾಧ್ಯವಿದೆಯಾ? ಈ ಬಿಜೆಪಿಯವರು ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. 80ರಿಂದ 85% ಜನ ಬಿಪಿಎಲ್ ಅಲ್ಲಿದ್ದಾರೆ, ಬಡತನ ರೇಖೆಯಿಂದ ಕೆಳಗಿದ್ದಾರೆ. ಮಾನ್ಯ ಆಹಾರ ಮಂತ್ರಿಗಳ ಮಾತು ಯಾವತ್ತಾಯ್ತದು? ನಿನ್ನೆನಾ ಅಥವಾ ಹೋದ ಅಮಾವಾಸ್ಯೆ ರಾತ್ರಿ ಆಯ್ತಾ? ಅದು ಯಾವತ್ತಾಯ್ತು? ಕತ್ತೆ ಕಾಯ್ತಿದ್ರ ಹಂಗಾರೆ ಎಲ್ಲರೂ ಈಗ ಕಳೆದ 10 ವರ್ಷದಲ್ಲಿ ಇದು ದಿಸ್ ಪರ್ಸೆಂಟೇಜ್ ಡಿಡ್ ನಾಟ್ ಕಮ್ ಇನ್ 15 days. ಬಾಯಿ ಮುಚ್ಕೊಂಡು ಕೂತೀರಿ. ಯಾಕೆ? ಬಡವರಿಗೆ ಅನ್ಯಾಯವಾಗಲ್ಲ ಅಂತ ಅನ್ಕೊಂಡು. ಯಾರು ಬಡವರು ಅಂತ ನಾನು 1000 ಸರಿ ಹೇಳಿದ್ದೀನಿ ಇದನ್ನ. ಬಿ ಪಿ ಎಲ್ ಕಾರ್ಡ್ ಸುಮ್ಮನೆ ಮಾಡಿದ ಕೆಲಸಕ್ಕೆ ಹಂಗಿತ್ತು, ಅದು ನ್ಯಾಯನಾ ನಿಜಾನಾ ಅಂತದೆ. ನಿಮ್ಮ ತಲೆ ಏನು ಬ್ರೈನ್ ನಡ ಇಟ್ಟಿದ್ರಾ? ನಿಜ ಅಲ್ಲ ಅಂತ ಗೊತ್ತಾಗಕ್ಕೆ ನಿಮ್ಗೆ 10 ವರ್ಷದಿಂದ 8 ವರ್ಷದಿಂದ 7 ವರ್ಷದಿಂದ ಏನು ನಡ ಇಟ್ಟಿದ್ರಾ ತಗೊಂಡೋಗಿ? ಹಾಗೆ ಹೇಳಿದ್ರೆ ಕೇಳಲಿಲ್ಲ. ಹಾಗಾದ್ರೆ ಈಗ ಯಾಕಪ್ಪ ಜ್ಞಾನೋದಯ ಆಗ್ತಾ ಇದೆ? ಗ್ಯಾರಂಟಿ ಹೊರೆ ಡೌಟೇ ಇಲ್ಲ ಅದು. ಬಟ್ ಬೋಗಸ್ ಕಾರ್ಡ್ಸ್ ಹ್ಯಾಸ್ ಟು ಗೋ. ಬೋಗಸ್ ಕಾರ್ಡ್ ಹೋಗ್ಲೇಬೇಕದು. ಆದರೆ ಪರಿಷ್ಕರಣೆಯ ಮಾರ್ಗ ಎಕ್ಸಾಕ್ಟ್ಲಿ ಪರಿಷ್ಕರಣೆಯ ಮಾರ್ಗ ಹೇಳಿ ನನಗೆ. ನೀವು ಮಾಡಿದ ಕಚಡ ಕೆಲಸಗಳಿಗೆ ಸತತವಾಗಿ ಕಳೆದ 8-10 ವರ್ಷದಲ್ಲಿ ನೀವು ನಿಮ್ಮ ಅಧಿಕಾರಿಗಳೋ ನಿಮ್ಮ ಇಲಾಖೆಗಳೋ ಅಥವಾ ಯಾರೋ ಎಂಜಲ್ ತಿನ್ನೋರೋ ಅಥವಾ ಕೊಳಚೆ ನೀರನ್ನು ಕುಡಿಯೋರೋ ನೀವು ಮಾಡಿದ ಕಚಡ ಕೆಲಸಕ್ಕೆ ಈ ಪರಿಸ್ಥಿತಿ ಬಂದಿರೋದಿದು. ನಾವು ಪರಿಷ್ಕರಣೆ ಮಾಡುವಾಗ ನಿಮ್ಗೆ ಇಷ್ಟ ಬಂದಂಗೆ ಈಗ ಕೇಸ್ ಸ್ಟಡಿಗಳು ತೋರಿಸ್ತಾ ಇದ್ದೀವಲ್ಲ. ಗೋಲ್ಡ್ ಪರ್ಚೇಸಿಗೆ ಪ್ಯಾನ್ ಕಾರ್ಡ್ ತೋರಿಸಿದ್ರು ಕ್ಯಾನ್ಸಲ್ ಅಂತೆ. ಪರ್ಚೇಸ್ ತೋರಿಸ್ತಾ ಇದ್ದೀವಲ್ಲ. ಹೂ ವಿಲ್ ಆನ್ಸರ್ ದಿಸ್? ಅದಕ್ಕೆ ಉತ್ತರ ಏನು? ಹಾಗೇನಾದ್ರು ಆಗ್ಬಿಟ್ಟಿದ್ದವ್ರು ಮತ್ತೆ ಅರ್ಜಿ ಹಾಕೋಬೇಕು. ಯಾಕ್ರಿ ಹಾಕೋಬೇಕು ಅರ್ಜಿನ? ಯಾಕೆ ಹಾಕೋಬೇಕು? ನೀವು ಮಾಡೋ ಕಚಡ ಹಲ್ಕಟ್ ಕೆಲಸಕ್ಕೆ ಅವ್ರು ಯಾಕೆ ಅರ್ಜಿ ಹಾಕ್ಬೇಕು? ವಾಪಸ್ ಬಂದು ಅವ್ರು ಯಾಕೆ ಹಾಕ್ಬೇಕು? ಅಂದ್ರೆ ಪರಿಷ್ಕರಣೆಯ ವಿಧಾನ ಸರಿ ಇಲ್ಲ. ಅದನ್ನ ಕರೆಕ್ಟ್ ಮಾಡ್ಕೊ. ವಿಧಾನ ಈಸ್ ಕಂಪ್ಲೀಟ್ಲಿ ರಾಂಗ್ ಇದ್ದಂಗಿದೆ. ಕಂಡಾಬಟ್ಟೆ ಕೂತಿದ್ದ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅನ್ಸತ್ತೆ. ಚೀಫ್ ಮಿನಿಸ್ಟರ್ ಸುಮ್ಮನೆ ಬಡವರಿಗೆ ಯಾರಿಗೂ ತೊಂದರೆ ಆಗಬಾರದು ಅಂತ ಅಂದುಬಿಟ್ರೆ ಆಗ್ಬಿಡಲ್ಲ. ಆಗಿರೋ ಕೇಸ್ ನಿಮ್ಮ ಮುಂದೆ ಇಟ್ಟಿದ್ದೀವಲ್ಲ, ಫಸ್ಟ್ ರಿಪೇರಿ ಮಾಡಿ ಆಮೇಲೆ ಮಾತಾಡಿ. ಇನ್ಕ್ಲೂಡಿಂಗ್ ಯುವರ್ ಫುಡ್ ಮಿನಿಸ್ಟ್ರು. ಯಾರಿಗೂ ಆಗೋಲ್ಲ. ಆಗ ಅಂದ್ಬಿಟ್ರೆ ನಿಮಗೆ ಅಂದ್ಬಿಟ್ರೆ ಸೇಮು ರಾಜಕಾರಣದಲ್ಲಿ ನಿಮ್ಗೆ ಅಂದ್ಬಿಟ್ರೆ ಅದು ತೆಗೆದಾಕ್ಬಿಡೋಣ. ತಪ್ಪಾಗಿದ್ರೆ ಆಮೇಲೆ ಕೇಳಿ ಬಂದು ಅಂತ ನಿಮ್ಗೆ ಅಂದರೆ ಅದಾಗಲ್ಲ. ಇದು ಸದ್ಯಕ್ಕೆ 500 ಕೋಟಿ ಅನುದಾನ ಇಟ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ. ಅದು ತಪ್ಪಾಗಿದ್ರೆ ಆಮೇಲೆ ನೋಡೋಣ, ಅರ್ಜಿ ಹಾಕ್ಕೊಳ್ಳಿ ನೀವು. ನಿಮಗೆ ಹೆಂಗಿರುತ್ತಾಗ? ಸುಮ್ಮನೆ ಬುರುಡೆ ಬಿಡಬೇಡಿ. ನಿಮ್ಮ ಪರಿಷ್ಕರಣೆಯ ರೀತಿ ರಿವಾಜ್ಗಳು ಸರಿ ಇದ್ದಂಗಿಲ್ಲ. ತಳಮಟ್ಟದಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳು ತಮಗೆ ಮನಸ್ಸೋ ಇಚ್ಛೆ ಸ್ವೇಚ್ಛಾಚಾರದಲ್ಲಿ ಕೆಲಸ ಮಾಡ್ತಿರೋಂಗೆ ಕಾಣಿಸ್ತಿದೆ. ಇಲ್ಲದಿದ್ದರೆ ಈ ರೀತಿಯ ಕೇಸಸ್ಗಳು ಬರೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ವೇಳೆ ಯಾರೋ 1 ತಿಂಗಳೋ 2 ತಿಂಗಳೋ ಅಕ್ಕಿ ತೊಗೊಂಡಿರಲಿಲ್ಲ ಅಂತಲೇ, ನೋ ಇಟ್ ಕಾಂಟ್ ಬಿಕಮ್ ಯು ಹ್ಯಾವ್ ಟು ನೋಟಿಫೈ ದೆಮ್. ಆರ್ ಎ ಮಿನಿಮಮ್ 6 month ಪೀರಿಯಡ್, 1 month ಪೀರಿಯಡ್, ಏನಾದ್ರು ಒಂದು 1 year ಪೀರಿಯಡ್ ಏನಾದ್ರು ಒಂದು ಕೊಡಬೇಕು. ಕೆಲವರಿಗೆ ಅಕ್ಕಿ ನೆಸೆಸಿಟಿ ಇಲ್ಲದೆ ಹೋದ್ರು ಅಟ್ಲೀಸ್ಟ್ ಹೆಲ್ತ್ ಇಶ್ಯೂಗೋಸ್ಕರ ಆದರೂ ಬಳಸ್ಕೊಳ್ತಿದ್ರಲ್ಲ ಸರ್, ಅದು ಬೇರೆ ವಿಚಾರ, ಅದು ಬೇರೆ. ಬಟ್ ಕೊಡಬೇಕು ಟೈಮ್ನ. ಅದಕ್ಕೆ
ಕಂಡಂಗೆಲ್ಲ ಕಿತ್ತು ಬಿಸಾಕ್ಬಿಡೋದಲ್ಲ. ಯಾವ್ಯಾವುದಕ್ಕೂ ಪಾಪ ಎಲ್ಲಿಗೋ ತೊಗೊಂಡೋಗೋರು ITR ಮಾಡಿದ್ದಾರೆ ಅಂತ ಕಿತ್ತಾಕಕ್ಕೆ ನಿಮ್ಮನೆ ಕಿತ್ತಾಕ್ಸ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಆಗ ನಿಮ್ಗೇನಕ್ಕೆ ಭಯ ಬರ್ಬೇಕು ಹೇಳಿ? ಹೋಗೋದೇನಿದೆ, ಚೆಕ್ ಮಾಡಿರಿ ಯಾವ್ಯಾವ MLAಗಳು ಮಿನಿಸ್ಟ್ರುಗಳ ಹತ್ರ BPL ಇದೆ ಅಂತ. ಅವ್ರ ಹತ್ರನೇ ಇರುತ್ತೆ. ನಂಬಕ್ಕೆ ಬರಲ್ಲ ಇವ್ರನ್ನ. ಎಸ್